ಹಾಸನ ಜಿಲ್ಲೆಯ ಜಿಲ್ಲಾ ಕೇಂದ್ರ ಹಾಸನ ನಗರಕ್ಕೆ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಒಂದು ಮಹತ್ತರವಾಗಿರ್ತಕ್ಕಂಥ ಯೋಜನೆ 2015ರಲ್ಲಿ ಜಾರಿಯಾಗುತ್ತೆ. ಅದಕ್ಕೆ 2021ರಲ್ಲಿ ಸರ್ಕಾರದಿಂದ ಅನುಮೋದನೆ ದೊರೆತು ಸುಮಾರು 11 ಕೋಟಿ ಅನುದಾನ ಕೂಡ ಬಿಡುಗಡೆಯಾಗುತ್ತೆ. ಏನು ಈ ಯೋಜನೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಏನು ಹಾಸನ ತಾಲೂಕಿನ ಹಂದಿನಕೆರೆ ಅಂತಕ್ಕಂಥ ಒಂದು ಕೆರೆ ಇದೆ. ಹಾಸನ ತಾಲೂಕಿನಲ್ಲಿ ಈ ಒಂದು ಹಂದಿನಕೆರೆ ಗ್ರಾಮ ಇದೆ. ಅಲ್ಲಿರ್ತಕ್ಕಂಥ ಕೆರೆಯಿಂದ ಹಾಸನ ನಗರದ ಸತ್ಯಮಂಗಲ ಮತ್ತು ಚನ್ನಪಟ್ಟಣ ಕೆರೆಗಳಿಗೆ ನೀರನ್ನ ತುಂಬಿಸ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಯೋಜನೆ. ಬಹುತೇಕ ಕಾಮಗಾರಿ ಮುಗಿದು 2 ವರ್ಷ ಕಳೀತಾ ಬಂದರೂ ಕೂಡ ಈ ಕೆರೆಗಳಿಗೆ ನೀರು ಬಂದಿಲ್ಲ ಅಂತಕ್ಕಂಥ ಆಕ್ರೋಶ ವ್ಯಕ್ತ ಆಗಿದೆ. ಈ ವರ್ಷ ಬರಗಾಲ ಇದೆ, ಬಹುತೇಕ ಎಲ್ಲೂ ಕೂಡ ಮಳೆ ಬರ್ತಾ ಇಲ್ಲ. ಸಣ್ಣ ಪ್ರಮಾಣದಲ್ಲಿ ಮಳೆ ಬಂದರೂ ಕೂಡ ಜಲಾಶಯಗಳಿಗೆ ನೀರು ಬರ್ತಾ ಇಲ್ಲ. ಹಾಗಾಗಿನೇ ಕುಡಿಯೋ ನೀರಿಗೆ ಮುಂದಿನ ಬೇಸಿಗೆಯಲ್ಲಿ ಸಮಸ್ಯೆ ಆಗ್ತದೆ ಅಂತಕ್ಕಂಥ ಆತಂಕ ಸಹಜವಾಗಿಯೇ ಇದೆ. ಆದರೆ ಇಂಥ ಒಂದು ಹಲವಾರು ಯೋಜನೆಗಳು, ಇದು ಸತ್ಯಮಂಗಲ ಕೆರೆ ಏನು ತುಂಬಿಸ್ತಕ್ಕಂಥ ಒಂದು ಯೋಜನೆ. ಅಂದರೆ ಈ ಒಂದು ಯೋಜನೆಯ ಜಾರಿಯಾದರೆ ಹಾಸನ ನಗರದ ಬಹುತೇಕ ಏನು ಬೋರ್ವೆಲ್ಗಳಿದೆ ಅವೆಲ್ಲವೂ ಕೂಡ ರೀಚಾರ್ಜ್ ಆಗುತ್ತೆ, ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆ ಇಟ್ಕೊಳ್ಳಲಾಗಿತ್ತು. ಆದರೆ ಏನು ಈ ಹಂದಿನ ಕೆರೆಯಿಂದ ಹಾಸನ ನಗರಕ್ಕೆ ಸುಮಾರು 6.5 ಕಿಲೋಮೀಟರ್ಷ್ಟು ಉದ್ದ, ಸುಮಾರು 6800 ಮೀಟರ್ ಅಂದರೆ 6.5 ಕಿಲೋಮೀಟರ್ ಉದ್ದದ ಪೈಪ್ಲೈನ್ ಅಳವಡಿಕೆ ಬಹುತೇಕ ಕಾರ್ಯ ಮುಕ್ತಾಯ ಆಗಿದೆ. ಅಲ್ಲಿ ಹಂದಿನ ಕೆರೆ ಸಮೀಪ ಅಲ್ಲಿ ಏನು ನೀರು ಪಂಪ್ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಪವರ್ ಸಪ್ಲೈ ಕೂಡ ಆಗಿದೆ, ಅಲ್ಲಿ ಮೋಟರ್ ಅಳವಡಿಕೆ ಕೂಡ ಆಗಿದೆ. ಆದರೆ ಕೇವಲ 50 ಮೀಟರ್ ಅಂದರೆ 3 ಪೈಪ್ಗಳನ್ನು ಅಳವಡಿಸೋದಕ್ಕೆ ಆ ಒಂದು ಜಮೀನಿನ ಮಾಲೀಕರು ಅಬ್ಜೆಕ್ಷನ್ನ ಮಾಡಿದರು. ಅದರಿಂದಾಗೇ ಈ ಒಂದು ಕಾಮಗಾರಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು. ಆದರೆ ಒಂದು ಸಣ್ಣ ಒಂದು ಏನು ತಕರಾರನ್ನು ನಿವಾರಣೆ ಮಾಡಲಾಗದೆ ಒಂದು ಮಹತ್ತರವಾಗಿರ್ತಕ್ಕಂಥ ಯೋಜನೆ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಒಂದು ಘಟನೆ ಇದೆ. ಇವತ್ತು ಆ ಒಂದು ಸ್ಥಳಗಳಿಗೆ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ KM ಶಿವಲಿಂಗೇಗೌಡ ಅವರು ಭೇಟಿ ಕೊಟ್ಟಿದ್ದರು. ಅಲ್ಲಿ ಕೇವಲ 50 ಮೀಟರ್ ಕಾಮಗಾರಿ ಮಾತ್ರ ಬಾಕಿ ಇದೆ. ಆ ಸಂಬಂಧಪಟ್ಟಿರ್ತಕ್ಕಂಥ ಜಮೀನಿನ ಮಾಲೀಕರನ್ನು ಕೂಡ ಅವರು ಕರೆಸಿ ಮಾತುಕತೆ ಮಾಡಿದರೆ ಕೇವಲ 39 ಲಕ್ಷ ಪರಿಹಾರ ಹಣ ಕೊಡಲಿಕ್ಕೆ ಬಾಕಿ ಇತ್ತು. ಇವತ್ತು ಆ ಪರಿಹಾರ ಹಣ ಕೊಡಲಿಕ್ಕೆ ಬೇಕಾಗಿರ್ತಕ್ಕಂಥ ಆದೇಶದ ಪ್ರತಿಯನ್ನು ಕೂಡ ಸಂಬಂಧಪಟ್ಟ ಜಮೀನಿನ ಮಾಲೀಕರಿಗೆ ನೀಡಿದ್ದಾರೆ. ಅಂದರೆ ಇಂಥದ್ದೊಂದು ಮಹತ್ತರವಾಗಿರ್ತಕ್ಕಂಥ ಯೋಜನೆಗಳು ಯಾವತ್ತೂ ಕೂಡ ಬಾಕಿ ಆಗಬಾರ್ದು. ಹಾಸನ ನಗರದ ಚನ್ನಪಟ್ಟಣ ಕೆರೆ ಅಂತಂದರೆ ಒಂದು ಐತಿಹಾಸಿಕವಾಗಿದ್ದಂಥ ಕೆರೆ, ಅತ್ಯಂತ ದೊಡ್ಡದಾಗಿದ್ದಂಥ ಕೆರೆ, ಹಾಸನ ನಗರಕ್ಕೆ ಬಡವರ ಊಟಿ ಅಂತೇಳಿ ಹೆಸರನ್ನ ತಂದುಕೊಟ್ಟಿದ್ದಂಥ ಕೆರೆ. ಆದರೆ ಈ ಒಂದು ಕೆರೆಯನ್ನು ಸುಮಾರು 20 ವರ್ಷಗಳ ಹಿಂದೆ ಒಡೆದು ಇದೇ ಒಂದು ಕೆರೆಯ ಪ್ರದೇಶದಲ್ಲಿ ದೊಡ್ಡ ಬಸ್ ನಿಲ್ದಾಣವನ್ನು ಮಾಡಲಾಯಿತು, ಹೌಸಿಂಗ್ ಬೋರ್ಡನ್ನು ಕೂಡ ಮಾಡಲಾಯಿತು. ಇದೇ ಪ್ರದೇಶದಲ್ಲಿ ಹಾಸನದ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಕೂಡ ಆಗಿದೆ. ಉಳ್ಕೊಂಡಿರ್ತಕ್ಕಂಥ ಸಣ್ಣ ಪಾರ್ಟ್ ಉಳ್ಕೊಂಡಿದೆ ಕೆರೆಯ ಭಾಗ. ಸೊ ಆ ಕೆರೆ ದಶಕಗಳಿಂದ ಖಾಲಿಯಾಗಿದೆ. ಸೊ ಖಾಲಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಾಸನ ನಗರದ ಈ ಭಾಗಕ್ಕೆ ಬರ್ತಕ್ಕಂಥ ಬಹುತೇಕ ಬೋರ್ವೆಲ್ಗಳು ಬೇಸಿಗೆ ಬಂದರೆ ನಿಂತು ಹೋಗ್ತಕ್ಕಂಥ ಸ್ಥಿತಿ ಇದೆ. ಹಾಗಾಗಿ ಈ ಕೆರೆಗೆ ನೀರು ತುಂಬಿಸಬೇಕು ಅಂತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಯೋಜನೆ ಇದು. ಯೋಜನೆ ಮುಗಿದ್ರೂ ಕೂಡ ಆ ಒಂದು ಏನು ಹಂದಿನ ಕೆರೆಯಿಂದ ಚನ್ನಪಟ್ಟಣ ಮತ್ತು ಏನು ಸತ್ಯಮಂಗಲ ಕೆರೆಗೆ ನೀರು ಬರಬೇಕಾಗಿತ್ತು, ಆ ಯೋಜನೆ ಸಾಕಾರ ಆಗಲೇ ಇಲ್ಲ. ಆದರೆ 11 ಕೋಟಿ ಹಣ ಖರ್ಚಾಗಿ ಅದರಿಂದ ಜನರಿಗೆ ಅನುಕೂಲ ಆಗಬೇಕಾಗಿತ್ತು, ಆದರೆ ಆಗ್ತಾ ಇರಲಿಲ್ಲ. ಅದಕ್ಕೆ ಕಾರಣ ಕೇವಲ ಒಂದು ಸಣ್ಣ ತಕರಾರು. ಆ ತಕರಾರಿಗೆ ನಿವಾರಣೆ ಆಗ್ತಕ್ಕಂಥ ಒಂದು ಹಂತಕ್ಕೆ ಬಂದಿರತಕ್ಕಂಥ ಸಹಜವಾಗಿಯೇ ಒಂದು ಆಶಾದಾಯಕ ಬೆಳವಣಿಗೆ ಅಂತಕ್ಕಂಥ ನಿರೀಕ್ಷೆನೂ ಕೂಡ ಇಟ್ಕೊಳ್ಳಲಾಗಿದೆ. ಸಚಿವರು ಕೂಡ ಬಹಳ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ. ಇನ್ನು 2 ದಿನದೊಳಗಡೆ 50 ಮೀಟರ್ ಪೈಪ್ಲೈನ್ ಅಳವಡಿಕೆ ಕಾರ್ಯ ಮುಗಿಬೇಕು. ಇನ್ನು 5 ದಿನದಲ್ಲಿ ಚನ್ನಪಟ್ಟಣ ಮತ್ತು ಸತ್ಯಮಂಗಲ ಕೆರೆಗೆ ನೀರು ಬರಬೇಕು ಅಂತಕ್ಕಂಥ ಖಡಕ್ ಆಗಿರ್ತಕ್ಕಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆ ಸಚಿವರ ಈ ಒಂದು ಸೂಚನೆ ಜಾರಿಯಾದರೆ ಈ ಒಂದು ಕೆರೆ 20 ವರ್ಷಗಳಿಂದ ಖಾಲಿಯಾಗಿ ಬಿದ್ದಿರ್ತಕ್ಕಂಥ ಚನ್ನಪಟ್ಟಣ ಕೆರೆ ಬಹುತೇಕ ಭರ್ತಿಯ ಹಂತಕ್ಕೆ ಹೋಗುತ್ತೆ. ಯಾಕಂದರೆ ಈ ಬಾರಿ ಏನು ಯಗಚಿ ಜಲಾಶಯದಿಂದ ಹಂದಿನ ಕೆರೆಗೆ ನೀರು ಬರಬೇಕು. ಈ ಬಾರಿ ಅಂದರೆ ಕೇವಲ 3 TMC ಸಂಗ್ರಹ ಸಾಮರ್ಥ್ಯ ಇರ್ತಕ್ಕಂಥ ಯಗಚಿ ಜಲಾಶಯ ಭರ್ತಿಯಾಗಿದೆ. ಅಲ್ಲಿಂದ ನೀರು ಬರಲಿಕ್ಕೂ ಕೂಡ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿಂದ ನೀರನ್ನ ಸಹಜವಾಗಿಯೇ ಕಾಲುವೆ ಮೂಲಕ ಹಂದಿನ ಕೆರೆಗೆ ತುಂಬಿಸಲಾಗುತ್ತೆ. ಅಲ್ಲಿಂದ ಆ ಒಂದು ಪೈಪ್ಲೈನ್ಗಳ ಮೂಲಕ ಅಂದರೆ ಈ ಒಂದು 2 ಕೆರೆಗಳಿಗೆ ನೀರನ್ನ ತುಂಬಿಸಲಾಗುತ್ತೆ. ಸೊ ಆ ಮೂಲಕವಾಗಿ ಹಾಸನ ನಗರದ ಅಂತರ್ಜಲ ಮಟ್ಟದ ಸಮಸ್ಯೆ ನಿವಾರಣೆಗೆ ಬೇಕಾಗಿ ಒಂದಷ್ಟು ಉಪಯೋಗ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಹಾಗಾಗಿ ಜನರ ಆಗ್ರಹ ಕೂಡ ಇದೆ, ಈ ಒಂದು ಯೋಜನೆ ಸಚಿವರು ಕೊಟ್ಟಿರ್ತಕ್ಕಂಥ ಗಡುವಿನ ಒಳಗೆ ಮುಗಿಲಿ. ಒಂದು ವಾರದೊಳಗಡೆ ಈ 2 ಕೆರೆಗಳು, ಸತ್ಯಮಂಗಲ ಕೆರೆ ಮತ್ತು ಏನು ಚನ್ನಪಟ್ಟಣ ಕೆರೆ 2 ಕೂಡ ಭರ್ತಿಯಾಗಲಿ. ಆ ಮೂಲಕವಾಗಿ ಹಾಸನ ನಗರದ ಅಂತರ್ಜಲ ಮಟ್ಟದ ಸಮಸ್ಯೆ ನಿವಾರಣೆ ಆಗಲಿ ಅಂತಕ್ಕಂಥದ್ದು ಜನರ ಆಗ್ರಹ ಆಗಿದೆ.